ಬೆಂಗಳೂರನ್ನ ಕಸ ಮುಕ್ತ ಮಾಡುತ್ತಾ ರಾಜ್ಯ ಸರ್ಕಾರ ಕಸಕ್ಕೆ ಮುಕ್ತಿ ಕಾಣಿಸೋಕೆ ಅಭಿಯಾನಕ್ಕೆ ಸಿಎಂ ಚಾಲನೆ ಕೊಟ್ಟಿದ್ದಾರೆ. ಆಗಸ್ಟ್ 15ರೊಳಗೆ ಕಸ ತೆರವುಗೊಳಿಸುವಂತಹ ಮಹಾ ಅಭಿಯಾನ ಇದು. ನಗರದ ವಿವಿಧೆಡೆ ಕಸ ಹಾಕುವ ಕಾರಣ 108 ಸಮಸ್ಯೆಗಳು. ಹಾಗಾಗಿ ಕಸ ಸ್ಪಾಟ್ಗಳನ್ನು ಗುರುತಿಸಿ ತೆರವುಗೊಳಿಸುವಂತಹ ಅಭಿಯಾನ ಇದು. ರಸ್ತೆಯಲ್ಲಿ ಕಸ ಎಸೆಯುವ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ ಅಂತ ಹೇಳಿ ಸಿಎಂ ಡಿಕೆಶಿ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಜಿಬಿಯ ಅಧಿಕಾರಿಗಳಿಗೆ ಈ ರೀತಿ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. 1600 ಕಸ ಸ್ಪಾಟ್ಗಳನ್ನು ಜಿಬಿ ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಅನುಮತಿ ಇಲ್ಲದ ಜಾಗದಲ್ಲಿ ಕಸ ಎಸೆದರೆ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ. ಮನೆ ಪಕ್ಕ ಸೈಟ್ಗಳನ್ನು ಕ್ಲೀನ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಸಂಸ್ಥೆಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಹಾಗೂ ಇದನ್ನ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ವತಿಯಿಂದ ಅವರ ಆಯುಕ್ತರಿಂದ ಹಿಡಿದು ಎಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೂ ಸ್ವಾಗತ ಬಯಸುತ್ತಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈ ಒಂದು ಅಭಿಯಾನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ರಸ್ತೆ ಬದಿಗಳಲ್ಲಿ ಸಾರ್ವಜನಿಕ ಜಾಗಗಳಲ್ಲಿ ಯಾರೋ ರಾತ್ರಿನೋ ಎಲ್ಲೋ ಯಾರು ನೋಡದೇ ಇದ್ದಾಗ ಈ ಕಟ್ಟಡದ ತ್ಯಾಜ್ಯವನ್ನ ತಂದು ಸುರಿದು, ಇದು ಎಲ್ಲಂದ್ರೆ ಅಲ್ಲಿ ಯಥೇಚ್ಛವಾಗಿ ಸುರಿದು ಬೆಂಗಳೂರಿನ ಆರೋಗ್ಯಕ್ಕೂ ಮಾರಕ ಇದು. ಯಾಕೆಂದ್ರೆ ಇಂಥ ಜಾಗ ನೀವೆಲ್ಲ ನೋಡಿದ್ರೆ ಇದರಲ್ಲಿ ಹಾವುಗಳು, ಇಲಿಗಳು, ಸೊಳ್ಳೆಗಳು, ಅನಾರೋಗ್ಯದ ತಾಣ ಇದು. ಜೊತೆಗೆ ನೋಡೋದಕ್ಕೂ ಕೂಡ ಬಹಳ ಅಸಹ್ಯಕರವಾದಂತ ವಾತಾವರಣ. ಅದು ಅಲ್ಲದೆ ಈ ಸ್ಪಾಟ್ ಏನಿದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಯಾರೇ ಬಂದ್ರು